ಒಂದು ಸಮುವೇಲನು ಅಧ್ಯಾಯ 21. ದಾವೀದನು ನೋಬ್ ಊರಲ್ಲಿದ್ದ ಯಾಜಕನಾದ ಅಹೀಮೆಲೆಕನ ಬಳಿಗೆ ಬಂದನು. ಅಹೀಮೆಲೆಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂದು ಅವನನ್ನು ಕೇಳಲು ಅವನು, ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿ ಇದನ್ನು ಯಾರಿಗೂ ತಿಳಿಸಬಾರದೆಂದು ಕಟ್ಟುಮಾಡಿ ನನ್ನನ್ನು ಕಳುಹಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟುಬಿಡು ಅಂದನು. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ. ನಿನ್ನ ಆಳುಗಳು ಸ್ತ್ರೀ ಸಂಘ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು, ದಾವೀದನು, ನಮ್ಮೆಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲೂ ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನದಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟುಬಿಟ್ಟನು. ಅದೇ ದಿವಸ ಸೌಲನ ಪಶುಪಾಲರಲ್ಲಿ ಪ್ರಧಾನನಾದ ದೋಯೆಗೆನೆಂಬ ಎದೋಮ್ಯನು ಯೆಹೋವನ ಆಲಯದಲ್ಲಿ ತಡೆಯಲ್ಪಟ್ಟಿದ್ದನು. ದಾವೀದನು ಅಹೀಮೆಲೆಕನನ್ನು, ಅರಸನ ಕಾರ್ಯವು ಅವಸರವಾಗಿದ್ದರಿಂದ ಕತ್ತಿಯನ್ನಾಗಲಿ ಬೇರೆ ಆಯುಧವನ್ನಾಗಲಿ ತೆಗೆದುಕೊಂಡು ಬರಲು ಆಗಲಿಲ್ಲ. ನಿನ್ನ ಬಳಿಯಲ್ಲಿ ಬರ್ಜಿಯಾಗಲಿ ಕತ್ತಿಯಾಗಲಿ ಇಲ್ಲವೋ ಎಂದು ಕೇಳಲು ಅವನು, ನೀನು ಏಲಾ ತಗ್ಗಿನಲ್ಲಿ ಕೊಂದು ಹಾಕಿದ ಫಿಲಿಸ್ಟಿಯನಾದ ಗೊಲ್ಯಾತನ ಕತ್ತಿಯು ಒಂದು ಬಟ್ಟೆಯಲ್ಲಿ ಸುತ್ತಲ್ಪಟ್ಟು ಏಫೋದಿನ ಹಿಂದೆ ಇಡಲ್ಪಟ್ಟಿದೆ. ಬೇಕಾದರೆ ಅದನ್ನು ತೆಗೆದುಕೋ, ಅದರ ಹೊರತು ನನ್ನ ಬಳಿಯಲ್ಲಿ ಬೇರೊಂದಿಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು, ಅದಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ, ಅದನ್ನೇ ಕೊಡು ಎಂದು ಹೇಳಿ ತೆಗೆದುಕೊಂಡನು. ದಾವೀದನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿನ ಅರಸನಾದ ಆಕೀಷನ ಬಳಿಗೆ ಓಡಿ ಹೋದನು. ಆಕೀಷನ ಸೇವಕರು, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡಿದ್ದು ಇವನನ್ನು ಕುರಿತಲ್ಲವೋ ಎಂದು ಮಾತಾಡಿಕೊಂಡರು. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಆಕೀಷನಿಗೆ ಬಹಳವಾಗಿ ಹೆದರಿ ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತಾ ಕದಗಳನ್ನು ಕೆರೆಯುತ್ತಾ ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು. ಆಗ ಆಕೀಷನು ತನ್ನ ಸೇವಕರಿಗೆ, ಈ ಮನುಷ್ಯನು ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೋ? ಇವನನ್ನು ನನ್ನ ಹತ್ತಿರ ಯಾಕೆ ತಂದಿರಿ? ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಎಂದು ನೆನೆಸಿ ನನ್ನನ್ನು ಮರುಳಾಟದಿಂದ ಬೇಸರಗೊಳಿಸುವುದಕ್ಕಾಗಿ ಇವನನ್ನು ತಂದಿರೋ? ಇಂಥವನು ನನ್ನ ಮನೆಗೆ ಬರಬೇಕೋ ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಎಂದು ದೇವರ ಉತ್ಕೃಷ್ಟವಾದ, ಅಮೂಲ್ಯವಾದ, ನಿತ್ಯವಾದ, ಪರಿಶುದ್ಧವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದ್ರೆ, ಮೊದಲನೇ ಸಮುವೇಲನ ಗ್ರಂಥ 21ನೇ ಅಧ್ಯಾಯದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 21. ಮೊದಲನೇ ಸಮುವೇಲ 20ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ ಭಾಳ ವಿಷಾದಕರವಾದದ್ದು. ಯಾಕಂದರೆ ದಾವೀದನು ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡ್ತಾನೇ ಇದ್ದಾನೆ. ಅವನು ರಿವರ್ಸ್ ಮಾಡಿ ಹಿಂದಿರುಗಿ ಸೌಲನನ್ನು ದಾಳಿ ಮಾಡಬಹುದಾಗಿತ್ತು. ಅಷ್ಟು ಶಕ್ತನು. ಇದನ್ನು ಸ್ತ್ರೀಯರೇ ಒಪ್ಪಿಕೊಂಡ್ಬಿಟ್ಟಿದ್ರು ತಮ್ಮ ಹಾಡಿನಲ್ಲಿ. ಸೌಲನ್ನು 1000 ಗಟ್ಟಲೆ ಕೊಂದನಂತ ಹೇಳಿದರೆ ದಾವೀದನು 10,000 ಗಟ್ಟಲೆ ಎಂಬುದಾಗಿ. ಅಂದರೆ ಸೌಲನು 1000 ಜನಕ್ಕೆ ಒಂದು ಸಮಾನನ ಅಂತ ಹೇಳಿದರೆ ಸೌಲನು, ದಾವೀದನು 10,000 ಜನರಿಗೆ ಸಮಾನನು ಎಂಬಂಥ ಒಂದು ಅರ್ಥ ಅದು ಕೊಡ್ತದೆ. ಆದ ಕಾರಣ 1000 ಜನರನ್ನು 10,000 ಜನರು ಗೆಲ್ಲೋದು ಭಾಳ ಕಷ್ಟ ಏನಲ್ಲ. ಅಂದರೆ ಒಬ್ಬೊಬ್ಬರಿಗೆ 10 ಜನರು
ಅಟ್ಯಾಕ್ ಮಾಡಿದಾಗ ಏನಾಗ್ತದೆ, ಗೆಲುವು ನಿಶ್ಚಯ. ಆದರೆ ದಾವೀದನು ದೇವಭಕ್ತಿಯುಳ್ಳವನಾಗಿದ್ದನು, ಅಧೀನತೆಯ ವ್ಯಕ್ತಿಯುಳ್ಳವನಾಗಿದ್ದನು, ಸೂಕ್ಷ್ಮ ಮನಸ್ಸಾಕ್ಷಿಯುಳ್ಳವನಾಗಿದ್ದನು. ದೇವರಿಗಾಗಿ ಅವನು ಹಂಬಲಿಸುವ ವ್ಯಕ್ತಿಯಾಗಿದ್ದನು. ಆದುದರಿಂದ ದೇವರ ಅಭಿಷಿಕ್ತನಾಗಿರುವಂಥ ಸೌಲನು ಕೆಟ್ಟವನೇ ಆಗಿದ್ದರೂ ದೇವರಿಂದ ನೇಮಿಸಲ್ಪಟ್ಟ ಸೌಲನು ಒಂದು ವೇಳೆ ಕ್ಯಾರೆಕ್ಟರ್ನಲ್ಲಿ, ಅವನ ಗುಣಲಕ್ಷಣದಲ್ಲಿ ಸರಿಯಾಗಿರದಿದ್ದರೂ, ಅದು ಕೇಡಾಗಿದ್ದರು, ಅದರಲ್ಲಿ ದ್ವೇಷ ಇದ್ದರು, ಅದರಲ್ಲಿ ನ್ಯಾಯ ಇಲ್ಲದಿದ್ದರು, ಅದರಲ್ಲಿ ಪ್ರೀತಿ ಇಲ್ಲದಿದ್ದರು, ದಾವೀದನು ಅವನನ್ನು ಗೌರವಿಸಿದನು, ಅವನಿಗೆ ಅಧೀನನಾಗಿದ್ದನು. ಅವನನ್ನು ದೇವರ ಅಭಿಷಿಕ್ತನನ್ನು ಅಥವಾ ದೇವರ ನಾಯಕನನ್ನು ಎದುರಿಸುವುದಕ್ಕೆ ಬದಲಾಗಿ ದೇವರ ಆತ್ಮಿಕ ನಾಯಕನನ್ನು, ಪರಿಪೂರ್ಣ ನಾಯಕನಲ್ಲ, ಬಲಹೀನವಾಗಿರುವ ದೇವರ ಆತ್ಮಿಕ ನಾಯಕನನ್ನು ಎದುರಿಸುವುದಕ್ಕೆ ಬದಲಾಗಿ ಓಡಿ ಹೋಗುವುದೇ ಮೇಲು, ತಪ್ಪಿಸಿಕೊಳ್ಳುವುದೇ ಮೇಲು, ಅಥವಾ ಬಿಟ್ಟು ಹೋಗುವುದೇ ಮೇಲು, ಬಿಟ್ಟು ಬಿಡುವುದೇ ಮೇಲು. ಒಂದು ವೇಳೆ ಕುಟುಂಬದ ಅನಾನುಕೂಲತೆಯ ಅರಮನೆಯ ವಾಸ ಅವರಿಗಿಲ್ಲವ, ಪರವಾಗಿಲ್ಲ, ಕಾಡಿಗೆ ಓಡ್ತಿದ್ದನು. ತನ್ನ ಕುಟುಂಬ ಮಿಕಾಯಲಲು, ಆಕೆಯ ಒಂದು ಅನ್ಯೋನ್ಯತೆಯಲ್ಲಿ ಸುಖವಾಗಿ ಅವನು ಇರಬಹುದಾಗಿತ್ತು. ಆದರೂ ಕೂಡ ಓಡಿ ಗವಿಯಲ್ಲಿ, ಮಠದಲ್ಲಿ, ಅಡವಿಯಲ್ಲಿ ಆ ರೀತಿಯಾಗಿ ಓಡ್ತಲೇ ಇದ್ದಾನೆ. ಯಾಕಂದರೆ ಅದೇನು ತೋರಿಸ್ತದೆ, ನಾಯಕನ ಮೇಲೆ ತನಗಿದ್ದಂಥ ಗೌರವ. ಹೌದು, ಒಂದು ರೀತಿಯಿಂದ ಭಯ ಇತ್ತು. ಆದರೆ ಇವನಿಗೆ ಗೊಲ್ಯಾತನನ್ನು ಕೊಂದಂಥ ದಾವೀದನು ಇನ್ನು 4 ಆ ಒಂದು ನುಣುಪಾದಂಥ ಕಲ್ಲುಗಳು ಇವನ ಹತ್ರ ಬಹುಶಃ ಇದ್ದೋ ಏನೋ, ಸೌಲನನ್ನು ಕೊಲ್ಲಲಿಕ್ಕೆ ಏನು ಕಷ್ಟ ಆಗ್ತಿದ್ದಿಲ್ಲ. ಆದರೆ ದೇವರ ಅಭಿಷಿಕ್ತನ ಮೇಲೆ ಕೈ ಎತ್ತುವುದಿಲ್ಲ ಎಂಬ ಮನದಟ್ಟದಿಂದ, ಮನೋಭಾವದಿಂದ, ಆ ಒಂದು ಸ್ವಾಮಿನಿಷ್ಠೆಯಿಂದ ಅವನು ಓಡಿ ಹೋಗ್ತಾ ಇದ್ದಾನೆ. ಆ ರೀತಿಯಾಗಿ ಓಡಿ ಹೋಗಿ ಮಠದಲ್ಲಿ ಇದ್ದು, ಮಠದಿಂದ ತಪ್ಪಿಸಿಕೊಂಡು, ಸಮುವೇಲನ ಮಠದಿಂದ ತಪ್ಪಿಸಿಕೊಂಡು ಈಗ ಯೋನಾತಾನ್ ಹತ್ರ ಬಂದು, ಅವನನ್ನು ಭೇಟಿಯಾಗಿ ಮತ್ತೊಂದು ಆವೃತ್ತಿ ಅವನ ಜೊತೆಯಲ್ಲಿ ತನ್ನ ಒಂದು ಒಡಂಬಡಿಕೆಯನ್ನು ಅವನು ನಿಶ್ಚಯಪಡಿಸಿಕೊಂಡು, ನವೀಕರಿಸಿಕೊಂಡು, ದೇವರೇ ಸಾಕ್ಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಒಬ್ಬರನ್ನೊಬ್ಬರು ಅವರು ಭೇಟಿಯಾಗಿ ಪ್ರೀತಿಯಿಂದ ಅಗಲಿದರು. 20ನೇ ಅಧ್ಯಾಯ 1ನೇ ಸಮುವೇಲ 20 ಮತ್ತು 42ನೇ ವಚನ ಕೊನೆಯ ವಚನದಲ್ಲಿ, ಆತನೇ ನನಗೂ ನಿನಗೂ, ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ. ಸದಾ ಸಂಬಂಧ ಸಾಕ್ಷಿ, ಸದಾಕಾಲ ಸಂಬಂಧ ಸಾಕ್ಷಿಯಾಗಿರಲಿ ಎಂಬುದಾಗಿ ಯೋನಾತಾನನು ಹೇಳಿದಂಥ ಮಾತು ಭಾಳ ದೊಡ್ಡ ಮಾತು, ಒಳ್ಳೆಯ ಮಾತು, ಅದು ನೆನಪಿಟ್ಕೊಳ್ಳುವಂಥ ಮಾತು. ಆ ರೀತಿಯಾಗಿ ಹೇಳಿಬಿಟ್ಟು ಇಬ್ಬರು ಆಗಲಿ ಹೋದರು. ಕಡೆಗೆ ಈಗ ದಾವೀದನು ಅರಮನೆಯಿಂದ ಯೋನಾತಾನ್ ಭೇಟಿಯಾಗಿಬಿಟ್ಟು ಓಡ್ತಾ ಇದ್ದಾನೆ. ಎಲ್ಲಿಗೆ ಹೋಗಬೇಕು? ಸ್ವಲ್ಪ ಜನರು ಮಾತ್ರ ದಾವೀದನನ್ನು ಅಂಟಿಕೊಂಡು ಅವರು ಹೋಗಿದ್ದರು. ಹೋಗಿದ್ದಾಗ ಆ ದಾವೀದನು ಈಗ ಎಲ್ಲಿ ಹೋಗ್ತಾನಂದರೆ, ನೋಡೋಣ ಬನ್ನಿರಿ. ದಾವೀದನು ನೋಬ್ ಎಂಬ ಊರಿಗೆ ಬರ್ತಾನೆ. ನೋಬ್ ಅಂಥೇಳಿದರೆ 1ನೇ ಸಮುವೇಲ 21:1. ನೋಬ್ ಅಂಥೇಳಿದರೆ ಹಣ್ಣು, ಫ್ರೂಟ್. ಹಣ್ಣು ಎಂಬಂಥ ಊರಲ್ಲಿ ಬಹುಶಃ ಭಾಳ ಹಣ್ಣುಗಳಿದ್ದು ಅಂತ ಕಾಣ್ತದೆ. ಹಣ್ಣು ಎಂಬ ಊರಿಗೆ ಬರ್ತಾನೆ. ಅಲ್ಲಿ ಯಾಜಕನಾದ ಅಹಿಮೆಲೇಕನ ಅಲ್ಲಿರ್ತಾನೆ ರೀ.
ಮೆಲೇಕನು. ಅಹಿ ಅಂತ ಹೇಳಿದರೆ ಹೀಬ್ರು ಭಾಷೆಯಲ್ಲಿ ಸಹೋದರನು, ಸಂಬಂಧಿ ಮತ್ತು ನೆರೆಯವನು, ಈ ರೀತಿಯಾಗೆಲ್ಲ ಒಂದು ಅರ್ಥ ಕೊಡುವಂಥದ್ದು ಅಹಿ. ಮೆಲೇಕ್ ಅಂತ ಹೇಳಿದರೆ ಅರಸನು. ಆದ ಕಾರಣ ಅರಸನ ಸಹೋದರನು ಅಂತ ಆದರೆ ಆಗ್ಬೋದು, ಅರಸನ ಸಂಬಂಧಿಕನು ಎಂಬುದಾಗಿ ಹೇಳ್ಬೋದು, ಅರಸನ ನೆರೆಯವನು ಎಂಬುದಾಗಿ ಒಂದು ಅರ್ಥ ಕೊಡುವಂಥ ಹೆಸರು ಈ ಅಹಿಮೆಲೇಕನು. ಹಣ್ಣು ಎಂಬಂಥ ಸ್ಥಳಕ್ಕೆ ಪ್ರಿಯನು ಎಂಬ ದಾವೀದನು ಬಂದಾಗ ಅರಸನ ಸ್ನೇಹಿತನು ಅಥವಾ ಅರಸನ ಸಹೋದರನು, ಅರಸನ ಸಂಬಂಧಿಕನೆಂಬ ಹೆಸರಿರುವಂಥ ಯಾಜಕನಿದ್ದಾನೆ. ಆ ಯಾಜಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂಬುದಾಗಿ ಹೇಳ್ತಾನೆ. ಬಹುಶಃ ಈ ಒಂದು ದೃಶ್ಯ ನಾವು ನೋಡುವಾಗ ಒಬ್ಬನೇ ಬಂದದ್ದು ಯಾಕೆ ಅಂತ ಹೇಳುವಾಗ ಒಬ್ಬನೇ ದಾವೀದನು ಬಂದನಂತ ನಮಗನ್ನಿಸ್ತದೆ. ಆದರೆ ಅದೇ ಸಂದರ್ಭದಲ್ಲಿ ರಾಜತನದ ಸಿಪಾಯಿಗಳು, ಬಾಡಿಗಾರ್ಡ್ಸು ಅವರು ಇಲ್ಲದೇ ಬಂದಿದ್ದಾನೆ ಎಂಬುದನ್ನು ಕೂಡ ಇದು ತೋರಿಸ್ತದೆ. ಯಾಕೆ ನೀನು ಒಬ್ಬನೇ ಬಂದಿದ್ದಿ, ಬಾಡಿಗಾರ್ಡ್ಸ್ ಎಲ್ಲ ಎಲ್ಲಿ ನಿನ್ನ? ಯಾಕಂದರೆ ಇವನು ಅರಸನ ಅಳಿಯ, ಅರಸನ ಸೇನಾಪತಿ. ಹಾಗಿರುವಾಗ ಒಬ್ಬನೇ ಬಂದಿದ್ದಾನಲ್ಲ ಅಂಥೇಳಿ ಅರ್ಥ. ಇನ್ನೊಂದು ಅರ್ಥ ಏನಂದರೆ, ಆಲಯದಲ್ಲಿ ಒಬ್ಬನೇ ಇದ್ದಾನೆ, ಆಲಯ ಮಂದಿರದೊಳಗೆ ಒಬ್ಬನೇ ಈ ಯಾಜಕನನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾನೆ. ಆದರೆ ಮಂದಿರದ ಹೊರಗೆ ಕೆಲವರು ಇದ್ದಾರೆ. ಕೆಲವರು ಅವರು ಅಂಥ ಒಂದು VIP ಅಲ್ಲ, ಸಾಮಾನ್ಯರಾದಂಥ ಕೆಲವರು ಅಂತ ತಿಳ್ಕೊಳ್ಬೋದು, ಅಥವಾ ದೂರದಲ್ಲಿದ್ದಾರೆ ಕೆಲವರು ಅಂತ. ಯಾಕೆ ಆ ಮಾತು ಹೇಳಿದ್ದೇನೆ ಅಂತ ಹೇಳ್ಬಿಟ್ಟು ಅನಂತರ ಸ್ಪಷ್ಟಪಡಿಸ್ತೇನೆ. ಆ ರೀತಿಯಾಗಿ ಹೇಳಿದಾಗ, ಇಲ್ಲ ಅರಸನ ಕೆಲಸ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಯ್ತು, ಅದಕ್ಕೆ ನಾನು ಯಾರಿಗೂ ತಿಳಿಸಬಾರ್ದು ಅಂತ ಹೇಳಿದ್ದಾನೆ. ಆದ ಕಾರಣ ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಬಹುಶಃ ಇದು ನಿಜ ಇರ್ಬೋದು, ಯಾಕಂದರೆ ದಾವೀದನಿಗೆ ಆಳುಗಳು ಕೆಲವರಿದ್ದರು. ಈಗ ಒಬ್ಬನೇ ಇದ್ದಾನೆ. ರೊಟ್ಟಿ ತಗೊಳ್ಳಿಕ್ಕೆ ಬಂದಾಗ ಅಥವಾ ಯಾಜಕನ ಬಳಿಗೆ ಬಂದಾಗ, ಅಹಿಮೆಲೇಕನ ಬಳಿಗೆ ಬಂದಾಗ, ಆದರೆ ಆಳು ಕೆಲವು ಕಡೆ ಇದ್ದರು, ಅದು ಇಲ್ಲಿ ಕಾಣಲಿಲ್ಲ. ಸರಿ, ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟು, 4-5 ರೊಟ್ಟಿಗಳಾದರೆ, ಬೇರೆ ಯಾವ ಆಹಾರ ಪದಾರ್ಥವೇನಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಎಂಬುದಾಗಿ ಬಹುಶಃ ಹಸಿವೆ ಆಗಿರಬೇಕು. ದಾವೀದನು ಆ ರೀತಿಯಾಗಿ ಕೇಳಿದಾಗ ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳು ಹೊರತು ಬೇರೆ ರೊಟ್ಟಿಗಳಿಲ್ಲ. ಅಂದರೆ ದೇವರಿಗೆ ಮೀಸಲಾಗಿಡುವಂಥ ಅರ್ಪಣೆಯ ರೊಟ್ಟಿ ಅಥವಾ ಸಮರ್ಪಣೆಯ ರೊಟ್ಟಿ ಅಥವಾ ಪರಿಶುದ್ಧವಾದ ರೊಟ್ಟಿ, ಯಾಜಕರು ದೇವರಿಗೆ ಅರ್ಪಿಸುವಂಥ ರೊಟ್ಟಿ ಬೇರೆಯವರು ತಿನ್ನಬಾರದಂಥ ರೊಟ್ಟಿ, ಅಂಥ ರೊಟ್ಟಿ ಎಂಬುದಾಗಿ ಹೇಳ್ಬೋದು. ಮೀಸಲ ರೊಟ್ಟಿ ಬಿಟ್ಟು ಬೇರೆ ಏನಿಲ್ಲ ಎಂಬುದಾಗಿ ಹೇಳಿಬಿಟ್ಟು, ಸ್ತ್ರೀ ಸಂಘ ಬಿಟ್ಟವರಾಗಿದ್ದರೆ ನಿನ್ನ ಆಳುಗಳು ಅವುಗಳನ್ನು ಕೊಡಬಹುದು ಅಂತ ಹೇಳುವಾಗ, ದಾವೀದನು ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ನಾವು ಮಾಡಿದ್ದೇವೆ, ನಾವು ಸಾಧಾರಣ ಕಾರ್ಯಕ್ಕೆ ಹೋದರೂ ನಾವು ಪರಿಶುದ್ಧರಾಗಿಯೇ ಇರ್ತೇವೆ ಎಂಬಂಥ ಮಾತನ್ನು ದಾವೀದನು ಹೇಳ್ತಾನೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಆ ರೀತಿಯಾಗಿ ದಾವೀದನು ಹೇಳಿದ ಮೇಲೆ ಆ ಯಾಜಕನೇನು ಮಾಡ್ತಾನೆ, ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಅದೇ ದಿನದಲ್ಲಿ, ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳನ್ನು ಆತನು ಕೊಟ್ಬಿಡ್ತಾನೆ ರೀ. ಅದು ಫ್ರೆಶ್ ಆಗಿರುವಂಥ ದೇವರ ಸನ್ನಿಧಾನದಲ್ಲಿದ್ದಂಥ ಯಾಜಕರು ಮಾತ್ರ ತಿನ್ನತಕ್ಕಂಥ ರೊಟ್ಟಿಯನ್ನು ಕೊಟ್ಬಿಡ್ತಾನೆ. ಇದರ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಕೊಟ್ಟಂಥ ಕಾಮೆಂಟ್ರಿ ಏನಂತ ಹೇಳ್ಬಿಟ್ಟು ಸ್ವಲ್ಪ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ
12ನೇ ಅಧ್ಯಾಯದಲ್ಲಿ ಯೇಸು ಕರ್ತನು ಕೊಟ್ಟಂಥ ಕಾಮೆಂಟ್ರಿ ಈ ರೀತಿಯಾಗಿರ್ತದೆ. ದಾವಿದನು ಆವತ್ತಿನ ದಿವಸ ಮಾಡಿದಂಥ ಒಂದು ಆ ರೊಟ್ಟಿಯ ಬಗ್ಗೆ 5ನೇ ವಚನದಲ್ಲಿ, ಇದಲ್ಲದೆ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದ್ದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ ಎಂಬುದಾಗಿ ಹೇಳಿಬಿಟ್ಟು, ಅದಕ್ಕಿಂತ ಮುಂಚೆ 4ನೇ ವಚನದಲ್ಲಿ ಹೀಗಿದೆ, ದೇವರ ಮಂದಿರದೊಳಕ್ಕೆ ದಾವಿದನು ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಘಟನೆ, ಅಂದರೆ 1ನೇ ಸಮುವೇಲ 12ನೇ ಅಧ್ಯಾಯದಲ್ಲಿದ್ದಂಥ ಘಟನೆಯನ್ನು ಅಲ್ಲಿ ನೆನಪಿಸಿಕೊಳ್ಳುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ ರೀ. ಈ ರೀತಿಯಾಗಿ ಆಯ್ತಂತ ರೊಟ್ಟಿ ತಗೊಂಡ್ಬಿಡ್ತಾನೆ. ಮತ್ತು ಏನಾದರೂ ಆಯುಧ ಏನಾದರೂ ಇದೆಯಾ, ಅರಸನ ಕಾರ್ಯ ಅವಸರವಾಗಿದ್ರೆ ಕತ್ತಿ ಬೇರೆ ಆಯುಧ ನಾನು ಏನು ತಗೊಳ್ಳಿಲ್ಲ ಅಂತ ಹೇಳಿದಾಗ, ಆಯುಧ ಅಂತ ಹೇಳಿದ ತಕ್ಷಣ ಈ ಅಹಿಮೆಲೆಕನಿಗೆ ಆಲಯದಲ್ಲಿ ಮಂದಿರದಲ್ಲಿ ಇದ್ದಂಥ ಗೊಲ್ಯಾತನ ಕತ್ತಿಯು ಬಟ್ಟೆಯಲ್ಲಿ ಸುತ್ತಲ್ಪಟ್ಟು ಏಫೋದಿನ ಹಿಂದೆ ಇಟ್ಟಿರೋದು ನೆನಪು ಬರ್ತದೆ. ಆದ ಕಾರಣ ಫಿಲಿಸ್ಟಿಯನಾದ ಗೊಲ್ಯಾತನ ಕತ್ತಿ ಇಲ್ಲಿ ಇದೆ, ಬಟ್ಟೆಯಲ್ಲಿ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ವಿ ಅಂತ ಹೇಳಿದಾಗ, ಅದು ಬೇಕಾದ ತಗೋ ಅಂತ ಹೇಳ್ಬಿಟ್ಟು ಹೇಳಿದಾಗ ದಾವೀದನು ಹೇಳ್ತಾನೆ, ಅದಕ್ಕಿಂತಲೂ ಅದಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ, ಅದನ್ನೇ ಕೊಡು ಅಂತ ಹೇಳ್ಬಿಟ್ಟು ಅವನು ತಗೊಳ್ತಾನೆ ರೀ. ರೊಟ್ಟಿ ಸಿಕ್ತು, ಮತ್ತು ಅದೇ ಸಂದರ್ಭದಲ್ಲಿ ಕತ್ತಿ ಸಿಕ್ತು. ಈಗ ಅದು ಸ್ಪೆಷಲ್ ಕತ್ತಿ, ಗೊಲ್ಯಾತನನ್ನು ಕೊಂದ ಶಕ್ತಿ ಸಿಕ್ತು. ಅದನ್ನು ತಕ್ಕೊಂಡು ತಗೊಳ್ತಾ ಇದ್ದಾಗ ಅಲ್ಲೇ ಒಬ್ಬ ಮನುಷ್ಯನು ಆಲಯದಲ್ಲಿ ಇರ್ತಾನೆ ರೀ. ಅವನ ಹೆಸರು ದೋಯೇಗ ಅಂತ ಹೇಳ್ಬಿಟ್ಟು, ದೋಯೇಗನು ಇದ್ದಾನೆ ಅಂತ ಹೇಳ್ಬಿಟ್ಟು. ದೋಯೇಗ ಅಂತ ಹೇಳಿದ್ರೆ ಚಿಂತಿಸುವವನು ಅಂತ ಹೇಳ್ಬಿಟ್ಟು, ಹೆದರುವವನು ಅಂತ ಕೂಡ ಹೇಳ್ಬೋದು. ಆ್ಯಂಕ್ಷಿಯಸ್, ಚಿಂತಿಸುವವನು ಎಂಬ ಹೆಸರುಳ್ಳಂಥ ದೋಯೇಗ ಅಲ್ಲಿರ್ತಾನೆ. ಅವನಿಗೆ ಈ ಒಂದು ಟ್ರಾನ್ಸಾಕ್ಷನ್ ಇದು ಗೊತ್ತಾಗ್ಬಿಡ್ತೈತೆ, ದಾವೀದನಿಗೆ ಇವನು ಹೆಲ್ಪ್ ಮಾಡಿದ್ದು ಈ ಯಾಜಕನು ಅನ್ನುವಂಥದ್ದನ್ನು. ಸರಿ ಅಂತ ದಾವೀದನ ಅಲ್ಲಿಂದ ಅದನ್ನೆಲ್ಲ ತಕ್ಕೊಂಡು, ಯಾಕಂದರೆ ಸೌಲನ ಭಯ ಅವನಿಗಿದ್ದರಿಂದ ಆಕೀಷನ ಕಡೆಗೆ ಹೋಗ್ಬಿಡ್ತಾನೆ. ಅರಸನಾದ ಆಕೀಷನು ಗತ್ ಊರಿನಲ್ಲಿರ್ತಾನೆ, ಆ ಊರಿಗೆ ಬಂದುಬಿಡ್ತಾನೆ. ಗತ್ ಅಂತ ಹೇಳಿದರೆ ಎರಡು ಅರ್ಥ, ಒಂದು ಕೋಪ ಎಂಬ ಅರ್ಥ, ಇನ್ನೊಂದು ಇದು ಹೇಗೆ ಎಂಬ ಅರ್ಥ. ಇದು ಹೇಗೆ ಎಂಬುದು ಆಕೀಶ್ ಅಂತ ಹೇಳ್ಬಿಟ್ಟು ಅಂಥ ಒಂದು ಅರ್ಥ ಇರುವಂಥ ರಾಜ ಅರಸನು ಕಡೆಗೆ ಬರ್ತಾನೆ. ಬಂದಾಗ ಅವನ ಗುರುತನ್ನು ಕೆಲವರು ಹಿಡಿದುಬಿಟ್ಟು, ಹೌದಲ್ಲ ಈ ಲೇಡೀಸು ಮಹಿಳೆಯರು ಹಾಡಿದ್ರಲ್ಲ, ದಾವಿದನು ಸೌಲನ್ನು 1000 ಗಟ್ಟಲೆ ಕೊಂದನು ಮತ್ತು ದಾವಿದನು 10,000 ಗಟ್ಟಲೆ ಅಂತ ಹೇಳಿದಂಥ ಆ ಹಾಡು ನೆನಪು ಮಾಡಿಕೊಳ್ತಾರೆ. ಆದ ಕಾರಣ ಆ ರೀತಿಯಾಗಿ ನೆನಪು ಮಾಡಿಕೊಂಡಾಗ ದಾವಿದನು ಈಗ ಎಲ್ಲಿ ಸಿಕ್ಬಿಡ್ತಾನೋ ಏನಾಗ್ತದೆ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಏನಂತ, ಹುಚ್ಚನಂತೆ ಆ್ಯಕ್ಟ್ ಮಾಡಿಬಿಡ್ತಾನೆ. ಆವಾಗ ಅರಸನು ಆಕೀಷ್ ಎಂಬ ಅಂತವನು ತನ್ನ ಜನರಿಗೆ ಹೇಳ್ತಾನೆ, ಏನು ಹುಚ್ಚನನ್ನು ಕರ್ಕೊಂಡು ಬಂದುಬಿಟ್ಟಿದ್ರಲ್ಲ ನೀವು, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹುಚ್ಚರಿದ್ದಾರೆ, ಇನ್ನೊಬ್ಬ ಹುಚ್ಚನನ್ನು ಕರ್ಕೊಂಡು ಬರ್ತೀರಾ ನನ್ನ ಮನೆಗೆ, ಬೇಡ ಬೇಡ ಎಂಬುದಾಗಿ ಹೇಳ್ಬಿಡ್ತಾನೆ. ಆ ರೀತಿಯಾಗಿ ಕತೆ ಮುಗಿತದೆ. 1ನೇ ಸಮುವೇಲ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. Then came David to Nob, to Ahimelech the priest. And Ahimelech was afraid at the meeting of David, and said unto him, Why art thou alone, and no man with thee? And David said unto Ahimelech the priest, The king hath commanded me a business, and hath said unto me, Let no man know anything of the business whereabout I send thee, and what I have commanded thee.
And I have appointed my servants to such and such a place. Now therefore, what is under thine hand? Give me 5 loaves of bread in mine hand, or what there is present. And the priest answered David and said, There is no common bread under mine hand, but there is hallowed bread, if the young men have kept themselves at least from women. And David answered the priest and said unto him, Of a truth women have been kept from us about these 3 days, since I came out, and the vessels of the young men are holy, and the bread is in a manner common, yea, though it were sanctified this day in the vessel. So the priest gave him hallowed bread, for there was no bread there but the shewbread that was taken from before the Lord, to put hot bread in the day when it was taken away. Now a certain man of the servants of Saul was there that day, detained before the Lord, and his name was Doeg, an Edomite, the chiefest of the herdmen that belonged to Saul. And David said unto Ahimelech, And is there not here under thine hand spear or sword? For I have neither brought my sword nor my weapons with me, because the king's business required haste. And the priest said, The sword of Goliath the Philistine, whom thou slewest in the valley of Elah, behold, it is here wrapped in a cloth behind the ephod. If thou wilt take that, take it, for there is no other save that here. And David said, There is none like that, give it me. And David arose and fled that day for fear of Saul, and went to Achish the king of Gath. And the servants of Achish said unto him, Is not this David the king of the land? Did they not sing one to another of him in dances, saying, Saul hath slain his thousands, and David his 10,000s? And David laid up these words in his heart, and was sore afraid of Achish the king of Gath. And he changed his behavior before them, and feigned himself mad in their hands, and scrabbled on the doors of the gate, and let his spittle fall down upon his beard. Then said Achish unto his servants, Lo, ye see the man is mad, wherefore then have ye brought him to me? Have I need of madmen, that ye have brought this fellow to play the madman in my presence? Shall this fellow come into my house?